ಆಕ್ಚುಲಿ ಮೊನ್ನೆ ಅಂದ್ರೆ 8ನೇ ತಾರೀಕಿಗೆ ನಾವು ಸಿನಿಮಾ ಟೀಮ್ ಜೊತೆ ಕುಂತ್ಕೊಂಡು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ನೋಡಿದ್ವಿ. ಪಬ್ಲಿಕ್ ನಲ್ಲಿ ರಿಲೀಸ್ ಆದ ಕೂಡ್ಲೆ ರಿವ್ಯೂ ಹಾಕೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಕತೆ ಬಗ್ಗೆ ಏನು ಮಾತಾಡ್ದೆ ನನ್ಗೆ ಸಿನಿಮಾ ಹೆಂಗ್ ಅನಿಸ್ತು, ಯಾವ ವಿಷಯ ಚೆನ್ನಾಗಿತ್ತು, ಯಾವ್ದು ನನ್ಗೆ ಪರ್ಸನಲ್ ಆಗಿ ವರ್ಕ್ ಆಗಿದೆ, ಜೊತೆಗೆ ಯಾವ್ದನ್ನ ಇನ್ನು ಚೆನ್ನಾಗಿ ತೋರಿಸ್ಬೋದಿತ್ತು ಅಂತ ಡಿಸ್ಕಸ್ ಮಾಡಿ ನಮ್ಮ ಟೀಮ್ ಈ ಸಿನಿಮಾಗೆ ಕೊಡ್ತಾ ಇರೋ ರೇಟಿಂಗ್ಸ್ ಎಷ್ಟು ಅಂತ ನೋಡೋಣ ಬನ್ನಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಸೊ ಇದೊಂದು ಹೆವಿ ಟೈಟಲ್. ಇದನ್ನ ಜಸ್ಟಿಫೈ ಮಾಡೋ ತರ ಕತೆ ಬರ್ದು ಅದಕ್ಕೆ ನ್ಯಾಯ ಒದಗಿಸೋ ತರ ಸಿನಿಮಾ ಮಾಡೋ ಜವಾಬ್ದಾರಿನ ಹೊತ್ತದ್ದು ಡೈರೆಕ್ಟರ್ ಕೇಶವಮೂರ್ತಿ. ಆಕ್ಚುಲಿ ಅದನ್ನ ಅವರು ಆದಷ್ಟು ಸಿನ್ಸಿಯರ್ ಆಗಿ ಮಾಡಿದ್ದಾರೆ ಅಂತ ಹೇಳೋದ್ರಲ್ಲಿ ಸಂದೇಹನೇ ಇಲ್ಲ. ಸಿನಿಮಾ ಒಂದು ಆಂಥಾಲಜಿ ಅಂತ ಹೇಳೋದಕ್ಕಿಂತ ಸಿನಿಮಾ ಟೀಮ್ ಅವರೇ ತಮ್ಮ ಟ್ಯಾಗ್ ಲೈನ್ ಅಲ್ಲಿ ಹೇಳಿದ ಹಾಗೆ ಇದನ್ನ ಒಂದು ಮೊಸಾಯಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಮೊಸಾಯಿಕ್ ಅಂದ್ರೆ ಗಾಜಿನ ಪೀಸ್ ಗಳಿಂದ ಮಾಡಿದಂತಹ ಒಂದು ಪ್ಯಾಟರ್ನ್ ಅಥವಾ ಚಿತ್ರ. ಅದು ಕೂಡ ಕಲರ್ಫುಲ್ ಗಾಜುಗಳಂದ್ರೆ ಅರ್ಥ ಸರಿಯಾಗುತ್ತೆ. ಇದಕ್ಕೆ ತಕ್ಕ ಹಾಗೇನೆ ಸಿನಿಮಾ ಕಲರ್ಫುಲ್ ಕತೆಗಳಿಂದ ಕೂಡಿದಂತಹ ಒಂದು ಬ್ಯೂಟಿಫುಲ್ ಕ್ರಾಫ್ಟ್. ಒಂದು ಪರ್ಫೆಕ್ಟ್ ಕ್ರಾಫ್ಟ್ ಅಲ್ಲದೆ ಇದ್ರೂ ಚೆನ್ನಾಗಿರೋ ಒಂದು ಕ್ರಾಫ್ಟ್ ಅಂತ ಹೇಳ್ಬೋದು. ಸಿನಿಮಾ ಪ್ರಾರಂಭ ಆಗಿದ್ದ ರೀತಿ ನನಗಿಷ್ಟ ಆಯ್ತು. ಇಂಟ್ರೋ ಕ್ರೆಡಿಟ್ಸ್ ನ ತುಂಬಾ ವಿಚಾರ ಮಾಡಿ ತಯಾರು ಮಾಡಿದ್ದು ನೋಡಿ ಖುಷಿ ಆಯ್ತು. ಜೊತೆಗೆ ಓಡುವಂತಹ ಅಲರ್ಟ್ ಸೌಂಡ್ಸ್ ಒಂದೊಳ್ಳೆ ಕ್ಯಾಚ್. ಹೇಳ್ದಂಗೆ ಫುಲ್ ಸಿನಿಮಾ 3 ಕತೆಗಳಾಗಿ ಡಿವೈಡ್ ಆಗಿದೆ. ಒಂದೊಂದಾಗಿ ನೋಡೋದಾದ್ರೆ ಮೊದಲ ಕಥೆಯ ಹೀರೋ ಹೆಸರು ಇನಾಯತ್. ಪ್ರಸನ್ನ ಶೆಟ್ಟಿ ಅವರು ಪ್ಲೇ ಮಾಡಿರುವಂತಹ ಕ್ಯಾರೆಕ್ಟರ್ಗೆ ಒಂದು ಮ್ಯಾನರಿಸಂ ನ ಅವಶ್ಯಕತೆ ಇದೆ. ಅದು ಕತೆಗೂ ಕೂಡ ಅವಶ್ಯಕ. ಇಲ್ಲಿ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ. ಇನಾಯತ್ ಸ್ವಲ್ಪ ಇಮೋಷನಲಿ ವೀಕ್ ಮನುಷ್ಯ, ಆದ್ರೆ ಅವರ ಪಾತ್ರದ ಬರವಣಿಗೆ ಸ್ಟ್ರಾಂಗ್ ಆಗಿತ್ತು. ಅವನ ತೊಂದರೆಗಳೇನು, ಯಾವ ರೀತಿ ಅದನ್ನ ಅವನು ಡೀಲ್ ಮಾಡ್ತಾನೆ ಅನ್ನೋದು ಇವನ ಕತೆ. ಹೇಳ್ದಂಗೆ ಇನಾಯತ್ನ 2 ಫೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರು 2 ಸೀನ್ ಗಳಲ್ಲಿ ಯಾಕೋ ಮ್ಯಾನರಿಸಂ ನ ಕಡೆ ಗಮನ ಹರಿಸಬೇಕಾಗಿತ್ತು ಅಂತ ಅನಿಸ್ತು. ಬಾಕಿ ಎಲ್ಲ ಆಲ್ಮೋಸ್ಟ್ ನಂಗೆ ವರ್ಕ್ ಆಯ್ತು. ಒಂದೆರಡು ಸೀನ್ ಗಳಲ್ಲಿ ಈ ಕಥೆಯ ಹಿನ್ನೆಲೆ ತೋರಿಸಿದ್ದು ಇನಾಯತ್ ಕ್ಯಾರೆಕ್ಟರ್ಗೆ ಒಳ್ಳೆ ಬ್ಯಾಕಿಂಗ್ ಕೊಡ್ತು. ಅವನ ಆಂಗ್ಸೈಟಿಯನ್ನ ಎಲ್ಲರೂ ಕನ್ವಿನ್ಸ್ ಆಗೋ ತರ ತೋರಿಸಿದ್ದು ಅಪ್ರಿಶಿಯೇಟ್ ಮಾಡ್ಬೇಕಾಗಿರುವಂತಹ ವಿಷಯ. ಈ ಕಥೆಯ ಎಂಡಿಂಗ್ ಸೀನ್ ಸಖತ್ತಾಗಿ ಮೂಡ್ ಬಂದಿದೆ. ಇನ್ನು 2ನೇ ಕತೆ ಬಗ್ಗೆ ಹೇಳೋದಾದ್ರೆ ಇದು ಸ್ವಲ್ಪ ಲೈಟ್ ಆಗಿ ಲಾಲಾ ಲ್ಯಾಂಡ್ ಒಳಗೆ ನಡೆಯುವಂತಹ ಕತೆ ಅಂತ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ನಡೆಯುವಂತಹ ಘಟನೆಗಳು ನಮ್ಮ ಥಾಟ್ಸ್ ಮತ್ತೆ ಇಮ್ಯಾಜಿನೇಷನ್ಗೆ ರಿಲೇಟೇಬಲ್ ಅನ್ಸಿದ್ರು ರಿಯಲ್ ಆಗಿ ನಡೆಯೋದು ಸ್ವಲ್ಪ ಕಷ್ಟ. ಅಪೂರ್ವ ಭಾರದ್ವಾಜ್ ರತ್ನ ಆಗಿ ಮತ್ತೆ ಮಧುಸೂದನ್ ಅವರು ರೋಹಿತ್ ಆಗಿ ಪ್ಲೇ ಮಾಡಿರುವಂತಹ ಈ ರೋಲ್ಗಳು ಸ್ವಲ್ಪ ಕಷ್ಟನೇ. ಜಾಸ್ತಿ ಎಕ್ಸೈಟ್ಮೆಂಟ್ ಮತ್ತೆ ಪ್ಲೇಫುಲ್ ಆಗಿ ಇರೋದು ಸ್ವಲ್ಪ ನ್ಯಾಚುರಲ್ ಅನ್ಸೋದು ಕಷ್ಟ. ಬಟ್ ಇಬ್ರು ತಮ್ಮ ಕೆಲಸನ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ನ ಆಲ್ಮೋಸ್ಟ್ ಪರ್ಫೆಕ್ಟ್ ಪಿಚ್ಗೆ ಇಟ್ಟಿದ್ದು ಒಳ್ಳೆ ಅನುಭವ ಕೊಡ್ತು. ಪರ್ಸನಲ್ ಆಗಿ ನಂಗೆ ಈ ತರದ ಕತೆಗಳು ಇಷ್ಟ. ಯಾಕಂದ್ರೆ ಫ್ಯಾಂಟಸಿ ವರ್ಲ್ಡ್ ಯೂಶಲಿ ಖುಷಿ ಕೊಡೋದು ಸಹಜ. ಇದು ಇಲ್ಲಿ ಡೀಸೆಂಟ್ ಆಗಿ ವರ್ಕ್ ಆಗಿದೆ ಕೂಡ. ಬಟ್ ಇಲ್ಲಿ ರತ್ನ ಕ್ಯಾರೆಕ್ಟರ್ ನ ಇನ್ನೊಂದು ಸೈಡ್ ನ ಎಕ್ಸ್ಪ್ಲೋರ್ ಮಾಡದೇ ಇದ್ದದ್ದು ಏನೋ ಮಿಸ್ ಆಯ್ತಲ್ಲ ಅನ್ನುವಂತ ಫೀಲಿಂಗ್ ಕೊಡ್ತು. ರೋಹಿತ್ ಪಾತ್ರದ ಸೆಲ್ಫ್ ನರೇಷನ್ ಲೆಂತ್ ನ ಕಡಿಮೆ ಮಾಡಿ ಇನ್ನೊಂದ್ ಸ್ವಲ್ಪ ಅಡ್ವೆಂಚರ್ಸ್ ತೋರಿಸಿದ್ರೆ ಚೆನ್ನಾಗಿರೋದು. ಆದ್ರೆ ಜೊತೆಗೆ ನಡೆಯುವಂತಹ ಕೆಮಿಸ್ಟ್ರಿ ಮ್ಯಾಜಿಕಲ್ ಆಗಿ ಮೂಡಿ ಬಂದಿದೆ. ಸಿಹಿ ತಪ್ಪು ಮಾಡೋ ಮುಂಚೆ ಕಪಾಳಕ್ಕೆ ತಿಂದಂತಹ ಏಟು ನನ್ನ ಫೇವ್ರೆಟ್ ಪಾರ್ಟ್. ಈ 2 ಪಾತ್ರಗಳನ್ನ ನೋಡಿ ಇವ್ರು ರಿಯಲ್ ಲೈಫ್ ಅಲ್ಲಿ ಇದ್ರೆ ಹೆಂಗಿರುತ್ತೆ ಅನ್ನುವಂತಹ ಫೀಲಿಂಗ್ ಅಂತೂ ಈ ಕತೆ ಕೊಡೋದು ಗ್ಯಾರಂಟಿ. ಇಂಟರ್ವಲ್ ನಂತರ ಬರುವಂತಹ 3ನೇ ಕತೆ ಸಿನಿಮಾದ ಬೆಸ್ಟ್ ಪೋರ್ಷನ್ ಅಂದ್ರೂ ಕೂಡ ತಪ್ಪಿಲ್ಲ. ಇದು ಸ್ಲೋ ಬರ್ನರ್, ಬಟ್ ಈ ಕಥೆಯಲ್ಲಿರುವಂತಹ ವಿಷಯಗಳು ನಿಮ್ಮನ್ನ ವಿಚಾರ ಮಾಡ್ಸೋಕೆ ಹಚ್ಚೋದಂತೂ ಖಂಡಿತ. ದಿಲೀಪ್ ರಾಜ್ ಅವರ ಅಲ್ಬರ್ಟ್ ಪಾತ್ರ ಮತ್ತೆ ಶಿಲ್ಪಾ ಅವರ ಜೆನ್ನಿಫರ್ ಪಾತ್ರ ತುಂಬಾ ಲೇಯರ್ಡ್ ಆಗಿ ಇದ್ದದ್ದು ಸ್ಕ್ರೀನ್ ರೈಟಿಂಗ್ ಮೆಚೂರ್ ಆಗಿರೋದನ್ನ ತೋರಿಸ್ಕೊಡುತ್ತೆ. ಅದನ್ನ ಇಬ್ರು ಯಾವುದೇ ಫ್ಲಾಸ್ ಗಳಿಲ್ಲದೆ ಚೆನ್ನಾಗಿ ನಿಭಾಯಿಸಿದ್ದಾರೆ. ಒಬ್ಬ ಕಳ್ಳನ ಮನಸ್ಥಿತಿಯನ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿರುವಂತಹ ರೀತಿ ಮೊದಲೆರಡು ಕಥೆಗಳಿಗಿಂತ ಚೆನ್ನಾಗಿದೆ ಅಂದ್ರೂ ತಪ್ಪಿಲ್ಲ. ಮೋಸ್ಟ್ಲಿ ಅದು ಈ ಪರ್ಟಿಕ್ಯುಲರ್ ಕಥೆಗೆ ಕೊಟ್ಟಿರೋ ಟೈಮ್ ಸ್ಪೇಸ್ ಕೂಡ ಕಾರಣ ಆಗಿರ್ಬೋದು ಅಂತ ಅನಿಸ್ತು. ಮಾರಲ್ ಕಾನ್ಫ್ಲಿಕ್ಟ್ ಮತ್ತೆ ಎಥಿಕಲ್ ಕಾನ್ಫ್ಲಿಕ್ಟ್ ಜೊತೆಗೆ ದಿಲೀಪ್ ರಾಜ್ ಅವರ ಕಾನ್ಶಿಯನ್ಸ್ ಕಾನ್ಫ್ಲಿಕ್ಟ್ ಅಂದ್ರೆ ಅಂತರಾತ್ಮದ ಒಳಗೆ ನಡೆಯುವಂತಹ ಕಲಹ ನನಗೆ ಪರ್ಸನಲ್ ಆಗಿ ಸೂಪರ್ ಅನ್ಸಿದಂತಹ ಪಾಯಿಂಟ್. ಒಂದೆರಡು ಕಡೆ ಸ್ವಲ್ಪ ಕತೆ ಸ್ಲೋ ಅನ್ಸಿದ್ದು ಮತ್ತೆ ಕಥೆಯಲ್ಲಿ ತೋರಿಸುವಂತಹ ಒಂದು ಪ್ಲಾಟ್ ರೊಟೇಷನ್ ನ ಇನ್ನೂ ಎಫೆಕ್ಟಿವ್ ಆಗಿ ತೋರಿಸಬೇಕಾಗಿತ್ತು ಅನ್ಸಿದ್ದು ಕೂಡ ಇದೆ. ಟೋಟಲ್ ಆಗಿ ನೋಡೋದಾದ್ರೆ ಸಿನಿಮಾದ ಕ್ವಾಲಿಟಿ ಮತ್ತೆ ಪ್ರೆಸೆಂಟೇಶನ್ ಚೆನ್ನಾಗಿದೆ. ಆಕ್ಟಿಂಗ್ ಪರ್ಫಾರ್ಮೆನ್ಸಸ್ ಇಲ್ಲಿನ ಮೇಜರ್ ಹೈಲೈಟ್. ಯಾರು ಅವರೇಜ್ ಆಗಿ ಮಾಡಿದ್ದಾರೆ ಅನ್ನುವಂತಹ ಪಾತ್ರಗಳು ಇಲ್ಲ. ಸ್ಪೆಷಲ್ ಆಗಿ ಹೇಳ್ಬೇಕಾಗಿರೋದಂದ್ರೆ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ ಅಂದ್ರೂ ಏನ್ ತಪ್ಪಿಲ್ಲ. ಎಸ್ಪೆಷಲಿ 3ನೇ ಕತೆ ಸ್ಕ್ರೀನ್ ಹೊರಗ್ ಬಂದ ಮೇಲೂ ಆ ಪಿಯಾನೋ ಸೌಂಡ್ ತಲೆಯಲ್ಲಿ ರಿಂಗ್ ಆಗ್ತಾ ಇತ್ತು. ಅದನ್ನೇ ಅವರು ಎಂಡ್ ಕ್ರೆಡಿಟ್ಸ್ ಗೆ ಯೂಸ್ ಮಾಡಿದ್ದು ನಿಮ್ಮ ಜೊತೆ ಅದು ಉಳಿಯೋಕೆ ಮಾಡಿರುವಂತಹ ಪ್ರಯತ್ನ. ಸಾಂಗ್ಸ್ ಗಳು ಚೆನ್ನಾಗಿ ಫಂಕಿ ಆಗಿ ಇರೋದು ಕೂಡ ಯಾಕೋ ಸ್ಕ್ರೀನ್ ಮುಂದೆ ಕತೆನ ಸ್ವಲ್ಪ ಸ್ಲೋ ಮಾಡ್ತಿದ್ವು ಅಂತ ಫೀಲ್ ಆಯ್ತು. ಅಷ್ಟರಲ್ಲೇ ಸದಾ ಅನ್ನುವಂತಹ ರೊಮ್ಯಾಂಟಿಕ್ ಸಾಂಗ್ ಇಷ್ಟ ಆಯ್ತು. 3 ಕತೆಗಳು ಸರ್ಕಮ್ಸ್ಟಾನ್ಷಿಯಲ್ ಪ್ಯಾರಲಲ್ ಸ್ಟೋರಿಗಳು.
ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಒಂದೇ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಡೆ ನಡೆಯುವಂತಹ ಘಟನೆಗಳಾಗಿರೋದ್ರಿಂದ ನಿಮ್ಮ ತಲೆಯಲ್ಲಿ ಪಬ್ಲಿಕ್ ಸರ್ವಿಲಿಯನ್ಸ್ ಮತ್ತೆ ಇಲ್ಲಿ ಸಿಸಿಟಿವಿ ಇರಲ್ವಾ ಅನ್ನುವಂತಹ ಲಾಜಿಕ್ ಅಥವಾ ಪ್ರಶ್ನೆಗಳನ್ನ ಹುಟ್ಟಾಕಬಹುದು. ಎಸ್ಪೆಷಲಿ ಮೊದಲನೇ ಕಥೆಯಲ್ಲಿ ಅದನ್ನೆಲ್ಲ ಸೈಡ್ಗೆ ಇಟ್ಟು ಸಿನಿಮಾ ಎಂಜಾಯ್ ಮಾಡಿದ್ರೆ ಇದೊಂದು ಒಳ್ಳೆ ಫನ್ ರೈಡ್ ಆಗುತ್ತೆ ಅಂತ ಹೇಳ್ಬಹುದು. ಇಲ್ಲಿನ ಮೂರೂ ಕಥೆಗಳು ಒಂದೊಂದು ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡಿವೆ. ಸಾಲಾಗಿ ಹೇಳೋದಾದ್ರೆ OCD, ಆಂಗ್ಸೈಟಿ, ಕ್ಲೆಪ್ಟೋಮೆನಿಯಾ ಅಂದ್ರೆ ಕಳ್ಳತನ ಮಾಡುವಂತಹ ರೋಗ, ಮತ್ತೆ ಆಗ್ಲೇ ಹೇಳ್ದಂಗೆ ಕಾನ್ಶಿಯನ್ಸ್ ಕಾನ್ಫ್ಲಿಕ್ಟ್. ಈ ವಿಷಯಗಳು ಮೂರು ಕಥೆಗಳನ್ನ ನಿಮ್ಗೆ ಗೊತ್ತಾಗ್ದಂಗೆ ಇಂಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿಸುತ್ತವೆ. ಅಂದ ಹಾಗೆ ರತ್ನ ಹೇಳುವಂತಹ ಸತ್ಯ ಯಾವಾಗ್ಲೂ ಕಹಿಯಾಗಿರಲ್ಲ, ಸಿಹಿನೂ ಆಗಿರುತ್ತೆ. ಮತ್ತೆ ಅಲ್ಬರ್ಟ್ ಹೇಳುವಂತಹ ದುಡ್ಡು ಎಲ್ಲಾ ಮಾಡಿಸ್ಬಿಡುತ್ತೆ ಅನ್ನೋದಕ್ಕಿಂತ ದುಡ್ಡು ಎಲ್ಲಾ ಸರಿನೂ ಮಾಡಿಸುತ್ತೆ ಅನ್ನುವಂತಹ ಎರಡು ಡೈಲಾಗ್ಸ್ಗಳು ಇನ್ನು ತಲೆಯಲ್ಲಿ ಫ್ರೆಶ್ ಆಗಿವೆ. ಲೈಫ್ ಅನ್ನೋದು ಸ್ಟ್ರೇಟ್ ಆಗಿ ಇರಲ್ಲ, ಸ್ವಲ್ಪನಾದ್ರೂ ಟಿಲ್ಟ್ ಆಗಿರುತ್ತೆ ಅಂತ ಎಂಡ್ ಕ್ರೆಡಿಟ್ಸ್ ನ ಟಿಲ್ಟ್ ಆಗಿ ತೋರಿಸಿದ್ದು ನನ್ನನ್ನ ಸ್ಕ್ರೀನ್ ಮುಂದೆ ಸ್ವಲ್ಪ ಹಿಡಿದಿಟ್ಕೊಂಡಿದ್ದು ವಿಶೇಷ. ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಇದೊಂದು ಮೆಸೇಜ್ ಡ್ರಿವನ್ ಫೀಲ್ ಗುಡ್ ಆನ್ಸಾಂಬಲ್ ಫಿಲ್ಮ್. ಕತೆ ಎಸೆನ್ಸ್ ಗೊತ್ತಿರೋ ಡೈರೆಕ್ಟರ್ ಹಾಡುಗಳ ಸಾಹಿತ್ಯ ಬರ್ದಿರೋದು ಒಂದು ಒಳ್ಳೆ ನಿರ್ಧಾರ ಅನಿಸ್ತು. ಈ ಸಿನಿಮಾಗೆ ನಾವು ಕೊಡ್ತಾ ಇರೋ ರೇಟಿಂಗ್ಸ್ 7/10. ಸಂಕ್ರಾಂತಿಗೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ನೋಡಬಹುದಾದಂತಹ ಒಂದು ಒಳ್ಳೆ ಸಿನಿಮಾ ಇದು. ಇದೇ ರೀತಿಯ ರಿವ್ಯೂಸ್ ಗಳಿಗಾಗಿ ದ ಮೂವಿ ಟ್ರಕ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.